ಗುರು ನಿಲ್ಸು ನಿಲ್ಸು ನಿಲ್ಸು. ಇದೇ ಮನೆ. ಈ ಮನೇನ 3 ಪೋರ್ಷನ್ ಮಾಡಿ ಬಾಡಿಗೆ ಕೊಡ್ಬೇಕು ಅಂತಿದ್ದಾರೆ. ಬಾ, ಇಲ್ಲಿ ಎಂಟ್ರಿನೂ ಕನ್ಫ್ಯೂಷನ್, ಎಕ್ಸಿಟು ಕನ್ಫ್ಯೂಷನ್. ನನ್ಗೇನೋ ಈ ಮನೆ ನಿನ್ ಲೆವೆಲ್ಗೆ ಸರಿ ಹೋಗಲ್ಲ ಅನ್ಸುತ್ತೆ. ಆದ್ರೂ ನೀನ್ ಬೇರೆ ಇಲ್ಲೇ ಇದೇ ಕನ್ಫ್ಯೂಷನ್ ಜಾಗದಲ್ಲಿ ಇರ್ಬೇಕು ಅಂತಿದ್ಯಾ. ಅದೇ ನನ್ಗೆ ಇನ್ನು ದೊಡ್ಡ ಕನ್ಫ್ಯೂಷನ್. ಸರಿ ಬಾ. ದಿವ್ಯಾ, ಪಕ್ಕದ ಮನೆಗೆ ಒಬ್ಬರನ್ನ ಬಾಡಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಅದು ಇವ್ರೇ, ಮಿಸ್ಟರ್ ಗುರು. ಇವರೇ ನಂಬರ್ 1 ಪತ್ರಿಕೆನಲ್ಲಿ ಕೆಲಸ ಮಾಡ್ತಿದ್ದಾರೆ. ಕರೆಕ್ಟ್ ಆಗಿ ಬಾಡಿಗೆ ಕೊಡ್ತಾರೆ. ದಿವ್ಯಾ, ಏನಮ್ಮ ನಿನಗೆ ಓಕೆನಾ? ಹಲೋ, ಎಕ್ಸ್ಕ್ಯೂಸ್ ಮೀ. ನನ್ ಜೊತೆ ನಮ್ ಫ್ರೆಂಡ್ ಒಬ್ರು ಬಂದಿರ್ತಾರೆ. ಪ್ರಾಬ್ಲಮ್ ಇಲ್ಲ ತಾನೆ? ಮನೆ ತುಂಬಾ ಚಿಕ್ಕದಾಗಿದ್ಯಲ್ಲ, ಪರವಾಗಿಲ್ವಾ? ಹಾ, ಪರವಾಗಿಲ್ಲ. ನಾವು ಒಂದೇ ಸಣ್ಣ ರೂಮು, ಒಂದೇ ಕಾಟು, ಒಂದೇ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡ್ಕೊಂತೀವಿ. ತುಂಬಾ ಕ್ಲೋಸ್ ಫ್ರೆಂಡ್ಸ್. ಬನ್ನಿ ಸರ್, ಬಾಯ್. ನೆನ್ನೆ ಹೇಳಿದ್ನಲ್ಲೇ ಬೇರೆ ಯಾರ ಜೊತೆನೋ ನಿಶ್ಚಿತಾರ್ಥ ನಡೆಯತ್ತೆ ಅಂತ. ಅವ್ರೇ ಇವ್ರು. ಎಷ್ಟು ಹತ್ರ ಬಂದಿದ್ದಾರೆ ನೋಡಿದ್ಯಾ? ಗುರು, ನೀನ್ ಹೇಳಿದಾಗೆ ದಿವ್ಯನ್ ಪಕ್ಕದ ಮನೆಗೆ ನಿನ್ನನ್ನ ಸೇರಿಸಿದೀನಿ. ನಿನ್ ಕೆಲಸ ಆಗ್ಬೇಕು ಅಂದ್ರೆ ಇಲ್ಲಿ ಒಬ್ಬ ಪರ್ಮನೆಂಟ್ ಲೂಸ್ ಇದ್ದಾನೆ. ಲೂಸ್? ಹಾ, ಅವನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಸಾಕು. ಅವನ್ನ ಸರಿ ಮಾಡಕ್ ಆಗಲ್ವಾ? ಅದು ಹೇಗ್ ಸಾಧ್ಯ? ನಾನ್ ತಾನೆ ಡಾಕ್ಟ್ರು. ಗೋಪಾಲ, ನನ್ನ ಪಿಕ್ಚರ್ ಹುಡುಕ್ತಾ ಇದ್ದೆ ಹೀರೋ ನೀನೇ. ನೀನೇ ನನ್ನ ಪಿಕ್ಚರ್ ಹೀರೋ. ಲೂಸ್. ಡೈರೆಕ್ಟ್ರೇ, ನಿಮ್ ಪಕ್ಕದ ಮನೆಗೆ ಬಾಡಿಗೆ ಬಂದಿದ್ದಾರೆ. ಹಲೋ, ನಾನ್ ಗುರು. ಹಲೋ, ಇವತ್ತಿಂದ ನಾನ್ ನಿನ್ನ ಗುರು. ನನ್ನ ಸಿನಿಮಾ ಮುಗಿಯೋವರೆಗೂ ನೀನ್ ಬೇರೆ ಯಾವ ಸಿನಿಮಾಗೂ ಹೋಗಂಗಿಲ್ಲ. ಡಾಕ್ಟ್ರೆ, ಸದಾಶಿವನಗರದಲ್ಲಿ ನಿಮ್ದೊಂದು ಫ್ಲಾಟ್ ಇದೆಯಲ್ಲ, ಅದನ್ನ ಮಾರಿ ಇವ್ರಿಗೆ ಅಡ್ರೆಸ್ ಕೊಡಿ. ಎಲ್ರು ಮನೆ ಮಠ ಮಾಡ್ಕೊಂಡು ಬೀದಿ ಬಂದು ನಿಲ್ಬೇಕು. ಆಗ ನಿನಗೆ ಸಂತೋಷ ಅಲ್ವಾ? ನಾ ತೆಗಿಯೋ ಏ ಸಿನಿಮಾಗಿಂತ ಮೊದ್ಲು ಓಂ ಅಂತ ತಾಯಿಗೆ ಪೂಜೆ ಮಾಡಿ ಪ್ರೀತ್ಸೇ ಅಂತ ಕೇಳ್ಕೊಂಡು ನಿನ್ನ ಹೀರೋಗ್ ಹಾಕೊಂಡು ಉಪೇಂದ್ರನ್ ತರ ಸೂಪರ್ ಸ್ಟಾರ್ ಮಾಡಿ ಹಾಲಿವುಡ್ ಕರ್ಕೊಂಡು ಹೋಗ್ತೀನಿ. ಹೆಚ್ಚು ಹೋಯ್ತು ಕೊಡು. ನೀನು ನನ್ನ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ರಕ್ತ ಕಣ್ಣೀರ್ನೇ ಸುರಿಸ್ಬಿಡ್ಬೇಕು. ಪಿಕ್ಚರ್ ಇಂದ ಪಿಕ್ಚರ್ಗೆ ನ್ಯೂಸ್ ಮಾಡೋದೇ ನನ್ನ ಸ್ಟೈಲ್. ಓಕೆ ಓಕೆ, ನೋ ಪ್ರಾಬ್ಲಮ್. ಅದ್ ಸರಿ, ನಿಮ್ಮ ಸಿನಿಮಾ ಕತೆ ಏನು? ಒಂದು ಸತ್ಯವಾದ ಘಟನೆ ನಾ ಸಿನಿಮಾ ಮಾಡ್ಬೇಕು ಅಂತಿದ್ದೀನಿ. ಏನದ ಸತ್ಯವಾದ ಘಟನೆ? ಈ ಬಾಂಡ್ಲಿ ಅಪ್ಪನಿಗೂ ಈ ಮಲಯಾಳಿಗೂ ಕನೆಕ್ಷನ್ ಇದೆ. ನಮ್ಮ ಅಪ್ಪನ ತರನೇ ಒಬ್ಬ ಇಂದಿರಾನಗರದಲ್ಲಿ ಓಡಾಡ್ತಾ ಇರ್ತಾನೆ. ಅವನು ಹೇಗ್ ಹುಟ್ಟಿದ, ಇದೇ ನನ್ನ ಕತೆಗೆ ಮೇನ್ ಪಾಯಿಂಟ್. ನಾನು ಲೂಸಾ? ಪದೇ ಪದೇ ನನ್ನೆಲ್ಲ ಲೂಸು ಲೂಸು ಅಂತ ಇದೆಯಾ? ಹೌದು, ನೀನು ಲೂಸು ಲೂಸು ಲೂಸು. 1000 ಸಲ ಬೇಕಾದ್ರೆ ಹೇಳ್ತೀನಿ, ನೀನು ಲೂಸೆ. ಲೂಸು 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 ಅಂತ ಎಪ್ಪತ್ತಲ್ಲಿ ಬೇರೆ ಹೇಳ್ತಾ ಇದ್ಯಾ? ನಾನ್ ಬದುಕಿರೋದೆಲ್ಲ ಸಾಯ್ತೀನಿ, ನಾ ಸಾಯ್ತೀನಿ. ಯಾವಾಗ್ಲೂ ಅವನಿಗೆ ಲೂಸು ಲೂಸು ಅಂತ ಇರ್ತೀರಾ? ನೀನ್ ಸಾಯೇ. ಯಾರು ಹತ್ರ ಬರ್ಬೇಡಿ. ಅಲ್ಲೇ ಬೇಡ ಗೋಪಾಲ, ಬೇಡ. ಡೈರೆಕ್ಟರ್ ಸರ್, ಏನ್ ಸರ್ ನೀವು ಸಿಗರೇಟ್ ಇಟ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಆಕ್ಷನ್ ಸ್ಟಾರ್ಟ್ ಕ್ಯಾಮ್ರಾ ಅಂತ ಹೇಳೋದ್ ಬಿಟ್ಬಿಟ್ಟು ಕತ್ತಿ ಹಿಡ್ಕೊಂಡಿದ್ದೀರಲ್ಲ. ಬಿಡಿ ಬಿಡಿ. ಡೈರೆಕ್ಟರ್ ತಾನೇ ನಾನು. ಯಾವ ನನ್ನ ಮಗ ಹೇಳಿದ್ ನೀವು ಡೈರೆಕ್ಟರ್ ಅಲ್ಲ ಅಂತ? ನನ್ನ ಮಗ ನಮ್ಮ ಅಪ್ಪ ನನ್ನ ಲೂಸು ಅಂತಾನೆ. ಈ ಬಾಳ್ಡಿ ತರ ಇವನೇ ದೊಡ್ಡ ಲೂಸು. ಮುದ್ದಾಗಿರೋ ನಮ್ಮ ಅಮ್ಮನ ಬಿಟ್ಬಿಟ್ಟು ಈ ಮಲಯಾಳಿನ ಕೀಪ್ ಆಗಿ ಇಟ್ಕೊಂಡಿರೋ ಗುರು, ನೀನ್ ಒಬ್ಬನೇ ನನ್ನ ಅರ್ಥ ಮಾಡ್ಕೊಂಡಿರೋ. ನಾನು ಈಗಲೇ ಶೂಟಿಂಗ್ ಮಾಡಿ ನನ್ನ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಬೇಕು. ಶೂಟಿಂಗ್ ತಾನೇ ಮಾಡೋಣ, ಬಿಡಿ. ನಾನೊಂದೀಗ ಲವ್ ಸೀನ್ ತೆಗಿತೀನಿ. ಅದಕ್ಕೆ ಹೀರೋ ನೀನೇ, ಹೀರೋಯಿನ್ ಅಂಡರ್ 18 ಕಮ್ ಔಟ್. ನನ್ನ ಹೀರೋಯಿನ್ ಇವಳೇ. ಹೀರೋ, ನೀನು ಹೀರೋಯಿನ್ ಹತ್ರ ಹೋಗಿ ಐ ಲವ್ ಯು ಅಂತ ಹೇಳ್ಬೇಕು. ನಾನು ಐ ಲವ್ ಯು ಅಂತ ಹೇಳ್ಬೇಕಾ? ಏನ್ ಡೈರೆಕ್ಟರ್ ಸರ್, ಒಳ್ಳೆ ಓಲ್ಡ್ ಐಡಿಯಾ ತರ ಐ ಲವ್ ಯು ಅಂತ ಹೇಳ್ಬೇಕು ಅಂತೀರಾ? ಏನಾರ ಹೊಸದಾಗ ಐಡಿಯಾ ಮಾಡಿ. ನನ್ನ ಓಲ್ಡ್ ಐಡಿಯಾ ಕಡೆ ತಗೊಂಡ್ ಡೈರೆಕ್ಟರ್ ಅಂತ ತಿಳ್ಕೊಂಡ್ಯಾ? ನಾ ಹೇಳದಷ್ಟು ಮಾಡ್ತೀಯಾ ಇಲ್ಲ? ಗುರು, ಇಂಥ ಸಮಯದಲ್ಲಿ ಹೊಸ ಐಡಿಯಾ ಅಂತೀಯಲ್ಲೋ. ಇವ್ನ ನನ್ನ ಕತ್ತತ್ರ ಚಾಕು ಇಟ್ಕೊಂಡು ಡೈರೆಕ್ಟ್ ಮಾಡ್ತಾ ಇದ್ದಾನೆ. ಇದು ಹೊಸ ಐಡಿಯಾ ಅಲ್ವಾ? ಇವನು ಹೇಳ್ದಾಗ ಮಾಡೋ ಗುರು. ಓಕೆ, ಹೇಳ್ತೀನಿ ಐ ಲವ್ ಯು. ಬಿಟ್ಬಿಡಿ. ನನ್ನೇನು ಡಬ್ಬ ಡೈರೆಕ್ಟರ್ ಅಂತ ತಿಳ್ಕೊಂಡಿದ್ಯಾ? ಅಲ್ಲಿಂದ ಐ ಲವ್ ಯು ಅಂತ ಅಲ್ಲೋಗಿ ಹೇಳು. ಕರ್ಮ. ಐ ಲವ್ ಯು. ಏನ್ ನನ್ ಲವ್ ಮಾಡ್ತಾ ಇದ್ಯಾ? ಅಲ್ಲೇ ಐ ಲವ್ ಯು. ಏನ್ ಒಳ್ಳೆ ದೂರದರ್ಶನ್ ನ್ಯೂಸ್ ಓದಂಗೆ ಹೇಳ್ತೀಯಲ್ಲ, ಅಲ್ಲಿ ಹೇಳು. ಒಳಗಡೆಯಿಂದ ಫೀಲಿಂಗ್ ಅಲ್ಲಿ ಹೇಳು. ಒಳಗಡೆ ಐ ಲವ್ ಯು. ಓಕೆನಪ್ಪ? ಸೂಪರ್.
ಕ್ಲೈಮ್ಯಾಕ್ಸ್ ಅಯ್ಯಯ್ಯ. ಕರ್ಮ ಕರ್ಮ. ಐ ಆಮ್ ರಿಯಲಿ ಸಾರಿ. ಯಾಕೆ? ಆ ಲೂಸ್ ಗಲಾಟೆಯಿಂದ ನಿಮ್ಗೆ ಐ ಲವ್ ಯು ಅಂತ ಹೇಳಿದೆ. ಡಾಕ್ಟರ್ ಹೇಳಿದ್ರು ನಿಮ್ ಮದುವೆ ಫಿಕ್ಸ್ ಆಗಿದೆಯಂತೆ. ಫಿಕ್ಸ್ ಆಗದೆ ಇದ್ದಿದ್ರೆ ಹೇಳ್ತಿದ್ರಾ? ನೋಡಿ, ನನಗೆ ಈ ಮ್ಯಾರೇಜು ಲವ್ ಅದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಅವೆಲ್ಲ ಬರೀ ಮಾಯೆ, ಬರೀ ಮಾಯೆ. ಹಾಗಂತ ನಾನು ಹೇಳ್ತೀನಿ ಅಂತ ಕನ್ಫ್ಯೂಸ್ ಆಗ್ಬೇಡಿ. ನೀವು ಮದುವೆ ಆಗಿ 3 ಮಕ್ಳಿಗೆ ತಾಯಿ ಆಗಿ. ಓಕೆ? ಈ ಹೆಂಗಿದಾಳೆ ನನ್ ಪಿಕ್ಚರ್ ಹುಡುಕ್ತಾ ಇದ್ದ ಗ್ಲಾಮರ್ ಹೀರೋಯಿನ್ ನೀನೇನೆ. ನಿನ್ನ ಹಾಕೊಂಡು ಒಂದು ಕ್ಯಾಬ್ರೆ ಡ್ಯಾನ್ಸ್ ಮಾಡಿಸ್ಬಿಟ್ರೆ ಪಿಕ್ಚರ್ ಸೂಪರ್ ಇತ್ತು. ಎಲ್ಲಿ ಪಿಚ್ಚು 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 ಬೇಗ ಪಿಚ್ಚು. ಡೈರೆಕ್ಟರ್ ಸರ್, ಏನ್ ಸರ್, ಇವಳು ನನ್ನ ಫ್ರೆಂಡ್ ಸರ್, ಪೂಜಾ ಅಂತ. ಪಾಪ ಅವಳು ಆತರ ಹುಡುಗಿ ಅಲ್ಲ ಸರ್, ಒಂಥರ ಫ್ಯಾಮಿಲಿ ಟೈಪ್. ಫ್ಯಾಮಿಲಿ ಟೈಪ್ ಹುಡುಗಿನ ಇಲ್ಲ ಫುಲ್ ಟೈಪ್ ಆದ ಫ್ಯಾಮಿಲಿ ಹುಡುಗಿನ? ಇಲ್ಲ, ನಿಜವಾದ ಫ್ಯಾಮಿಲಿ ಟೈಪೇ. ಫ್ಯಾಮಿಲಿ ಹುಡುಗಿನೇ ಇಷ್ಟು ಕಮ್ಮಿ ಬಟ್ಟೆ ಹಾಕೊಂಡಿರ್ಬೇಕಾದ್ರೆ ಇನ್ನು ಕ್ಯಾಬ್ರೆ ಹುಡುಗಿ ಇನ್ನೇನ್ ಹಾಕ್ಬೇಕು? ಗುರು, ನನ್ನ ಪಿಕ್ಚರ್ ಅಲ್ಲಿ ನಿಮಗೆ ಇವಳ ಜೊತೆ 2 ಸಾಂಗ್ ಇರುತ್ತೆ. 2 ಸಾಂಗ್? ವೆರಿ ಗುಡ್, ವೆರಿ ಗುಡ್. ನೀವು ಒಂದು ಕೆಲಸ ಮಾಡಿ, ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಡ್ ಬನ್ನಿ, ನಾವು ಅಷ್ಟೊತ್ತಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಓಕೆ? ಹೋಗಿ 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 ಹೋಗಿ. ಅಲ್ಲ ಗುರು, ಇಂಥ ಮೆಂಟಲ್ ಕೇಸ್ ನ ಹೇಗ್ ಮ್ಯಾನೇಜ್ ಮಾಡೋದು? ಏನ್ ಮಾಡಕ್ಕಾಗತ್ತೆ, ನಮ್ ಕೆಲಸ ಇರೋದು ಪಕ್ಕದ ಮನೆ ಹುಡುಗಿ ಜೊತೆ. ಇದ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಒಂದ್ ನಿಮಿಷ ಬಾ. ಇವಳೇ ಫೋನ್ಗಳು ಮಾಡೋ ಹುಡುಗಿ. ಇಷ್ಟು ದೊಡ್ಡ ಮನೆಗೆ ಈ ಸುಬ್ಬಲಕ್ಷ್ಮಿನೇ ಪಾರ್ಟ್ ಟೈಮ್ ಓನರ್ ಇದ್ದಂಗೆ. ದಿವ್ಯಾ, ನಾನು ಹೇಳದ್ನಲ್ಲ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡ್ ಅಂತ. ಇವಳೇ ನನ್ನ ಫ್ರೆಂಡು ಪೂಜಾ ಅಂತ. ಹಲೋ ಹಲೋ. ಇವ್ರ ಜೊತೆ ಒಂದೇ ಬೆಡ್ರೂಮ್ ಅಲ್ಲಿ ಇರ್ತೀರಾ? ಇವ್ರ ಜೊತೆ ಒಂದೇ ಮನ್ಸದ ಮೇಲ? ಎಸ್, ಆಫ್ ಕೋರ್ಸ್. ವಾಟ್ ಇಸ್ ದೇರ್? ನಾವಿಬ್ರು ಒಂದೇ ಹಾಸ್ಪಿಟಲ್ ಹುಟ್ಟಿದ್ವಿ, ಅಕ್ಕಪಕ್ಕ ತೊಟ್ಲಲ್ಲಿ ಮಲಗಿದ್ವಿ, ಒಂದೇ ನರ್ಸರಿಲಿ ಓದಿದ್ವಿ, ಒಂದೇ ಹಾಸ್ಗೆಲ್ ಮಲಗಿದ್ವಿ, ಒಂದೇ ತಟ್ಟೆಲಿ ಊಟ ಮಾಡಿದ್ವಿ, ಒಂದೇ ಲಾಲಿಪಾಪ್ ನ ಚೀಪಿದ್ವಿ, ಒಂದೇ ಐಸ್ ಕ್ರೀಮ್ ಬೈಟು ಹೊಡ್ಕೊಂಡು, ಒಂದೇ ಕಮ್ಮರ್ ಕಟ್ ಮಾಡಿ ತಿನ್ಕೊಂಡು, ಒಂದೇ ಬಾತ್ರೂಮ್ ಅಲ್ಲಿ ಒಂದೇ ಸೋಪ್ ಯೂಸ್ ಮಾಡಿ ಸ್ನಾನ ಮಾಡ್ಕೊಂಡು ಹಾಗೆ ಬೆಳೆದ್ವಿ. ಅವತ್ತಿಂದ ಇವತ್ತರೆಗೂ ನಮ್ಮಿಬ್ರ ಮಧ್ಯೆ ಮುಚ್ಚುಮರೆ ಇರೋದೇ ಇಲ್ಲ. What do you say? ಗುರು, ಐ ಲೈಕ್ ದಿಸ್ ಪ್ಲೇಸ್ ವೆರಿ ಮಚ್. ಹೊಸ ಮನೆಗೆ ಬಂದಿರೋ ಖುಷಿಗೆ ನಾನು ಎಲ್ರಿಗೂ ಸ್ವೀಟ್ಸ್ ಕೊಡ್ತೀನಿ. ಓಹ್, ಸ್ವೀಟ್ಸ್, ದಟ್ಸ್ ಗುಡ್, ದಟ್ಸ್ ಗುಡ್. ಅಪ್ಪ, ಚಾಕು ಚುಚ್ಚಿದ ಜಾಗಕ್ಕೆ ಚಾಕ್ಲೇಟ್ ತಿಕ್ಕೊಂಡ್ಬಿಟ್ರೆ ಚುಳು 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 ಅಂತಿರುತ್ತೆ. ನಿನ್ನಂತ ಮಗ ಇದ್ರೆ ತಣ್ಣಗಾದಂಗೆ. ಲೂಸ್ ಫ್ಯಾಮಿಲಿ. ಒಂದೇ ಇರೋದು. ಏನ್ ಮಾಡೋದು? ಆಸ್ ಯೂಶುವಲ್ 1/2. That's good. Come on. ಸೂಪರ್. ನೀನ್ ಇಷ್ಟೇ ಕೊಟ್ಬಿಟ್ಟು ಹಸು ಜಾಸ್ತಿ ಆಗ್ತಿದೆ. ಒಳಗಡೆ ಹೋಗ್ಬಿಟ್ಟು ಇನ್ನೂ ಜಾಸ್ತಿ ತಿನ್ನೋಣ. ಬೇರೆ ಬೇರೆ ಟೈಪ್. ಕಮಾನ್ ಕಮಾನ್. ಏ, ನಾಟ್ ದಟ್ ಸೈಡ್, ದಿಸ್ ಸೈಡ್. ಏನ್ ಗುರು, ತುಂಬಾ ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದ್ಯಾ? ಪೂಜಾ, ಇಲ್ಲೊಂದು ವಿಷಯ ಗಮನಿಸಿದ್ಯಾ? ಪ್ರತಿಯೊಂದು ಸೆನ್ಸೇಷನ್ ನ್ಯೂಸು ಹುಣ್ಣಿಮೆ ಮಾನ್ಯ ದಿನನೇ ಬರ್ತಾ ಇದೆ. ಸೊ ಈ ನಂಬರ್ 1 ನ್ಯೂಸ್ಗೂ ಹುಣ್ಣಿಮೆಗೂ ಏನೋ ಸಂಬಂಧ ಇದೆ. ಅದೇ ತರ ಈ ಹುಣ್ಣಿಮೆಗೂ ಆ ದಿವ್ಯಾಗೂ ಏನೋ ಸಂಬಂಧ ಇರಲೇಬೇಕು. ಹೇಗೆ? ಪ್ರತಿ ಹುಣ್ಣಿಮೆ ರಾತ್ರಿನೂ ಈ ದಿವ್ಯಾ ಇಂದ ಆ ಎಡಿಟರ್ಗೆ ಫೋನ್ ಕಾಲ್ಗಳು ಹೋಗಿದೆ. ನನ್ಗೇನೋ ಹಾಗ ಅನ್ನಿಸ್ತಿಲ್ಲಪ್ಪ. ಅವಳ ನೋಡಿದ್ರೆ ತುಂಬಾ ಇನ್ನೋಸೆಂಟ್ ಹುಡುಗಿ ತರ ಕಾಣಿಸ್ತಾಳೆ. ತುಂಬಾ ಇನ್ನೋಸೆಂಟ್ ಹುಡುಗಿರು ತುಂಬಾ ಡೇಂಜರಸ್ ಆಗಿರ್ತಾರೆ. ತುಂಬಾ ದೊಡ್ಡ ದೊಡ್ಡ ಕ್ರಿಮಿನಲ್ ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಒಂದ್ ವೇಳೆ ನನ್ ಗೆಸ್ ನಿಜಾನೇ ಆದ್ರೆ ಈ ಹುಣ್ಣಿಮೆ ರಾತ್ರಿನೂ ಆ ಎಡಿಟ್ರಿಗೆ ಫೋನ್ ಕಾಲ್ ಹೋಗೇ ಹೋಗುತ್ತೆ, ನೋಡ್ತೀರಿ. ಒಂದ್ ಮಿನಿಟ್ ಗೆಡ. ಏನು ಸ್ವಲ್ಪ ತಡ್ಕೋ, ಸ್ವಲ್ಪ ತಡ್ಕೋ, ಸ್ವಲ್ಪ ಸ್ವಲ್ಪ ಹತ್ರ ಸ್ವಲ್ಪ ಸ್ವಲ್ಪ ತಿರುಗಿ ಸರಿ ಹೋಗಿ. ಏನ್ ಗುರು, ಸ್ವಲ್ಪ ದಿವಸ ಶೂಟಿಂಗ್ ಗ್ಯಾಪ್ ಕೊಟ್ರೆ ಏನ್ ಮಾಡ್ತಾ ಇದೀಯಾ? ಲೂಸ್ ಮುಂಡೆ ಇದೆ, ಕಣ್ ಕಾಣಿಸ್ತಾ ಇಲ್ವಾ? ಸರಿ ಸರಿ, ಬಹಳ ಒಳ್ಳೆ ಕೆಲಸನ ಮಾಡ್ತಾ ಇದೀಯಾ. ಕಂಟಿನ್ಯೂ ಕಂಟಿನ್ಯೂ. ನಾಚಿಕೆ ಇಲ್ದೆ ಒಂದೊಂದನ್ನು ಬಿಡಿಸಿ ಬಿಡಿಸಿ ಕೇಳ್ತಾ ಇದ್ಯಾ? ಅವ್ರಿಗೇನೋ ನಾಚಿಕೆ ಇಲ್ಲ, ನಿನಗೂ ಬೇಡ್ವಾ? ಛೀ, ಅಸಹ್ಯ. ಫ್ರೆಂಡು ಫ್ರೆಂಡು ಅಂತ ಇದನ್ನೇನ್ ರೆಡ್ ಲೈಟ್ ಏರಿಯಾ ಮಾಡ್ತಿದಾರಾ? ಲೇ ಪಂಡ್ರಿ ಬಾಯ್, ಯಾಕೆ ಬಾಯ್ ಪಡ್ಕೊಂತ ಇದ್ಯಾ? ಸ್ಲಿಪ್ ಆಗಿ ಬಿದ್ಲು, ಅದಕ್ಕೆ ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಿ. ಆಯಿಂಟ್ಮೆಂಟ್? ಫಸ್ಟ್ ಏಡ್ ಮಾಡೋದನ್ನ ಫಸ್ಟ್ ನೈಟ್ ಅಂತ ತಿಳ್ಕೊಂಡ್ಬಿಟ್ಟಿಲ್ಲ ದಿವ್ಯಾ.
ಐಮ್ ಸಾರಿ. ಏನ್ ಸಾರಿ ಸಾರಿ ಪೂರಿ. ಹ, ನಾಳೆ ಪೂಜಾ ಬರ್ತ್ಡೇ ಗುರು, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ವಿ, ಆದ್ರೆ ಅಷ್ಟ್ರಲ್ಲಿ ನಮ್ಮ ಹೀರೋಯಿನ್ಗೆ ಬರ್ತ್ಡೇನಾ? ನಾಳೆ ದೊಡ್ಡದಾಗಿ ಕೇಕ್ ತಂದು ಕ್ಯಾಂಡ್ಲೆಲ್ಲ ಇಟ್ಟು ಬೆಲೂನ್ ಎಲ್ಲ ಕಟ್ಟಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಹೇ ಥು, ಎಲ್ಲ ಓಲ್ಡ್ ಐಡಿಯಾ, ಓಲ್ಡ್ ಸ್ಟೈಲ್. ನಾವು ಡಿಫ್ರೆಂಟ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತಿದ್ವಿ. ಏನು ಬರ್ತ್ಡೇನ ಡಿಫರೆಂಟ್ ಆಗಿ ಮಾಡ್ತೀಯಾ? ಮೈ ಮೇಲೆ ಒಂದು ಬಟ್ಟೆ ಇಲ್ದೆ, ಮನಸ್ಸಲ್ಲಿ ಒಂದು ಚೂರು ಕಲ್ಮಶ ಇಲ್ದೆ, ಗೋವಾದಲ್ಲಿ ಗ್ರ್ಯಾಂಡ್ ಆಗಿ ಬ್ಯಾಂಡ್ ಬಾರಿಸ್ಕೊಂಡು ನ್ಯೂಡಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತಿದ್ವಿ. ಇಬ್ರೇನಾ? ನಾವಿಬ್ರೆ, ಅಲ್ಲಿ ಯಾರು ಇರಲ್ಲ. ನ್ಯೂಡಾಗ ನ್ಯೂಡಾಗಿ ಸಂತೋಷವಾಗಿ ಸೆಲೆಬ್ರೇಟ್ ಮಾಡಿ. ನಾನ್ ಹೋಗ್ತೀನಿ. ಓಕೆ ಓಕೆ. ನಾನು ಇಲ್ಲೇ ಇದ್ದು ಒಂದ್ 2-3 ಮಾನಿಟರ್ ನೋಡ್ತೀನಿ. ಆ? ಅಯ್ಯಪ್ಪ. ಗೋವಾ 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 ಹೋಗ್ ತೊಲ್ಗಿ. ವಿದ್ಯಾ, ಅವ್ರು ಬಂದ್ರ? ಯಾರು? ಮದ್ವೆ ಗಂಡ? ಅವ್ರಾಗ್ಲೇ ಬಂದಾಯ್ತಲ್ಲ. ನಾನ್ ಕೇಳಿದ್ದು ಗುರು ಬಂದ್ರ ಅಂತ. ಹಾಯ್ ಪ್ರಭಾಕರ್. ಹಲೋ. ಏನ್ ಯಾರು ಜ್ಯೂಸೇ ಕೊಡ್ತಾ ಇಲ್ಲ? ಓ ಹಾಯ್ ಹೀರೋ, ಕರೆಕ್ಟ್ ಟೈಮ್ಗೆ ಬಂದಿದ್ಯಾ. ವೆರಿ ಗುಡ್. ಮದ್ವೆ ಹೆಣ್ಣು ನೋಡಿದ್ಯಾ? ನಮಸ್ಕಾರ ಡೈರೆಕ್ಟ್ರೆ. ನೀವ್ ಒಂಥರ ಜಾನ್ ಹೂ ಇದ್ದಂಗೆ ಆಕ್ಷನ್ ಡೈರೆಕ್ಟರ್. ಈ ಸೆಂಟಿಮೆಂಟ್ಸ್ ನಿಮ್ಗೇನ್ ಕೆಲಸ? ಡೈರೆಕ್ಷನ್ಗೆ ಹೋಗಿ. ಹೇ, ಇವತ್ ನಾನು ಇಲ್ಲೇ ಶೂಟಿಂಗ್ ಇಟ್ಕೊಂಡಿರೋದು. ಅಯ್ಯೋ, ಓ ಮದುಮಗ ಬಂದಿದ್ದಾನೆ, ನೀನ್ ಸ್ವಲ್ಪ ಇಲ್ಲೇ ಇರಪ್ಪ, ನಾ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ನೀವ್ ಅಲ್ಲೇ ಹೋಗ್ತಿದ್ದೀರಾ? ಹಾ, ಈ ಲೂಸ್ ಇವತ್ತೇನೋ ಕಿರಿಕ್ ಮಾಡ್ತಾನೆ ಅಂತ ಅನಿಸ್ತಿದೆ ನಂಗೆ. ಗುರು, ಅವನಿವತ್ತು ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾನೆ. ಏನು ಪ್ರಾಬ್ಲಮ್ ಮಾಡಲ್ಲ ಅನ್ಸುತ್ತೆ. ಹ, ನೀನು ಒಂಥರ ಲೂಸ್ ಆದಂಗಿದ್ಯಾ. ಅವ್ನು ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಬಂದ್ರೇನು, ಸೆಂಟ್ ಹಾಕೊಂಬಂದ್ರೇನು, ಅವ್ನು ಲೂಸೇ ಟೈಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಮಸ್ಕಾರ. 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 ತಾವ್ ಯಾರು ಅಂತ? ನಾನು ಹುಡುಗಿ ಪಕ್ಕದ ಮನೆಯವನು, ಮದುಮಗ ಅವರೇನಾ? ಹೌದು. ನಮಸ್ಕಾರ. ಹುಡುಗಿ ನಿಮ್ಗೆ ಒಪ್ಪಿಗೆ ಆಯ್ತಾ? ಓ 100%. ಜಾತಕ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ. ಜಾತಕ ಹೊಂದ್ಕೊಳ್ಳಿ ಬಿಡ್ಲಿ, ಹುಡುಗನಿಗೆ ಏಡ್ಸ್ ಏನು ಇಲ್ಲ ತಾನೆ? ನಿಮ್ ಹುಡುಗನ್ಗೆ ಹಾಸ್ಪಿಟಲ್ ಅಲ್ಲಿ ಮಾಸ್ಟರ್ ಚೆಕ್ಅಪ್ ಮಾಡಿಸಿ ಯಾವ ರೋಗನೂ ಇಲ್ಲ ಅಂತ ಸರ್ಟಿಫಿಕೇಟ್ ತರಬೇಕು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ? ಏನ್ರಿ ಇದು? ನಮ್ಮ ಹುಡುಗನಿಗೆ ಏನೋ ಕಾಯಿಲೆ ಇದೆ, ಅದನ್ನ ಮುಚ್ಚಿಟ್ಟು ನಾವು ಮದ್ವೆ ಮಾಡ್ತಿರೋ ಹಾಗೆ ಮಾತಾಡ್ತಿದ್ದಾರೆ. ಹೌದು, ನಿಮ್ ಹುಡುಗಿಗೆ ಸರ್ಟಿಫಿಕೇಟ್ ಇದೆಯಾ? ನಮ್ಮ ಹೀರೋಯಿನ್ಗೆ ನಾ ಕೊಡೋದೇ ಸರ್ಟಿಫಿಕೇಟ್. ಹೀರೋಯಿನ್? ಹೌದು. ಏನ್ ಹೇಳ್ತಾ ಇದ್ದೀರಪ್ಪ? ಅವರೇ ಹೀರೋ, ಮಿಸ್ಟರ್ ಗುರು. ನನ್ ಯಾಕೆ ಅವ್ನು ತೋರ್ಸ್ ಮಾತಾಡ್ತಾ ಇದ್ದಾನೆ? ದಿವ್ಯನೇ ಹೀರೋಯಿನ್. ಅವರಿಬ್ರು ಐ ಲವ್ ಯು ಅಂತ ಹೇಳೋ ಹಾಗೆ ಲವ್ ಡೆವಲಪ್ ಮಾಡಿದವನೇ ನಾನು. ಲವ್ವಾ? ಅಯ್ಯೋ, ಅದಕ್ಕೆ ಯಾಕೆ ಗಾಬರಿ ಆಗ್ತೀರಾ? ಲವ್ ಮಾಡೋದು ತಪ್ಪಲ್ಲ, ಆದ್ರೆ ನಮ್ಮ ಅಪ್ಪನ ತರ ಕೆಲ್ಸದೊಳಗೆ ಇಟ್ಕೊಳ್ಳೋ ತಪ್ಪು. ಏನು, ನಿಮ್ಮ ಅಪ್ಪ ಕೆಲಸದೋಳ್ ಇಟ್ಕೊಂಡಿದಾನ? ನಮ್ಮ ಅಪ್ಪ ಕೆಲ್ಸದೊಳಗೆ ಇಟ್ಕೊಂಡಿದ್ದಾನೆ, ಆದ್ರೆ ಆ ಕೆಲಸದೊಳಗೆ ನನ್ನ ಮೇಲೆ ಕಣ್ಣು. ಇದೇ ತರ ಹೀರೋ ಮನೆಯಲ್ಲೂ ಹೀರೋ ದಿವ್ಯ ಇಬ್ರು ಲವ್, ಆದ್ರೆ ಪೂಜೆಗೆ ಹೀರೋ ಮೇಲೆ ಕಣ್ಣು. ಒಟ್ನಲ್ಲಿ ನಮ್ ಕಾಂಪೌಂಡೇ ಹೀಗೆ. ಅವಳು ಅವನ್ನ ಇಟ್ಕೊಳ್ಳೋದು, ಇವನು ಅವಳನ್ನ ಇಟ್ಕೊಳ್ಳೋದು. ಅಯ್ಯೋ ಬ್ಯಾಡ್ರಿ ಹೇಳೋದು. ಏ ಪೂಜಾ, ಏನೋ ಕಿರಿಕ್ ಮಾಡಾಗಿದ್ದಾನೆ ಅವನು. ಬೇಗ ಕಂಟ್ರೋಲ್ ಮಾಡಿ ಕರ್ಕೊಂಡು ನೋಡಪ್ಪ. ಬ್ಯಾಡ್ರಿ ಹೇಳೋದು. ನಮಸ್ಕಾರ ಸರ್. ಡೈರೆಕ್ಟರ್ ಸರ್, ನಿಮ್ಮ ನೋಡೋದಕ್ಕೆ ಕರ್ನಾಟಕ ರತ್ನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಬನ್ನಿ ಬನ್ನಿ ಸರ್. ಶಿವರಾಜ್ಕುಮಾರ, ರಾಘವೇಂದ್ರ ರಾಜ್ಕುಮಾರ, ಪುನೀತ್ ರಾಜ್ಕುಮಾರ, ಏ ಫುಲ್ ಫ್ಯಾಮಿಲಿನೇ ಬಂದಿದೆ. ಬನ್ನಿ ಸರ್. ನೋಡಿದ್ರ ನಿಜ ಹೇಳೋಕೋದ್ರೆ ಹೆಂಗ್ ಕಟ್ ಮಾಡ್ತಾರೆ ನೋಡ್ರಿ. ನಿಜ ಹೇಳು, ನೀನ್ ಅವತ್ತು ದಿವ್ಯಂಗೆ ಐ ಲವ್ ಯು ಅಂತ ಹೇಳಿದ್ಯೇ ಇಲ್ಲ? ಸರ್, ಇವನೊಂಥರ ಲೂಸು, ಏನೇನೋ ಒದರ್ತಾ ಇರ್ತಾನೆ. ತಲೆ ಕೆಡಿಸ್ಕೊಂಡು ನೀವು ಕೂತ್ಕೊಳ್ಳಿ. ನಾನ್ ಲೂಸ, ಸುಳ್ಳು ಹೇಳ್ಬೇಡ, ನಿಜ ಹೇಳು, ನಿಜ ಹೇಳು. ಹೇಳ್ದೇನ್ ಇವಾಗ? ಅದು ಆಗಲ್ಲ ಸರ್, ಅದು ಶೂಟಿಂಗ್ ಅಲ್ಲಿ. ಶೂಟಿಂಗ್? ಯಾವ ಶೂಟಿಂಗು? ನೋಡಿದ್ರ ನಿಜ ಹೆಂಗ್ ಹೊರಗ್ ಬಂತು ನೋಡಿ. ನಿಮ್ಮ ಹುಡುಗ ದಿವ್ಯನ ಮದ್ವೆ ಆದ್ಮೇಲೂ ಗುರು ಜೊತೆ ದಿವ್ಯ ಫಸ್ಟ್ ನೈಟ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು. ಇದಕ್ಕೂ ಓಕೆ ಅಂತಂದ್ರೆ ಆಮೇಲೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ. ಇಂಥ ಕೊಲ್ಗೇಟ್ ಫ್ಯಾಮಿಲಿ ಜೊತೆ ನನ್ ಮದ್ವೆನಾ? ಎಂಗೇಜ್ಮೆಂಟ್ ಬಂದವ್ರ ಹತ್ರ ಫಸ್ಟ್ ನೈಟ್ ಬಗ್ಗೆ ಮಾತಾಡ್ತಿದ್ಯಲ್ಲ, ಮೊದಲು ಜಾಗ ಖಾಲಿ ಮಾಡು. ಪೂಜಾ, ನೀ ಸುಮ್ಮನಿರು. ಪ್ರತಿ ನೈಟ್ ನೀನು ಹೀರೋ ಜೊತೆಲೇ ಇರ್ತೀಯ. ಫಸ್ಟ್ ನೈಟ್ ಬೆಲೆನೇ ಗೊತ್ತಿಲ್ಲ ನಿನ್ಗೆ. ದಿವ್ಯಾಗೂ ಹೀರೋಗೂ ಫಸ್ಟ್ ನೈಟ್ ನ ನಾನು ವಾಟರ್ ಬೆಡ್ ಮೇಲೆ ಡಿಫ್ರೆಂಟ್ ಆಂಗಲ್ ಅಲ್ಲಿ ಅರೇಂಜ್ ಮಾಡಿದ್ದೀನಿ. ಬಿಡು ನೀನು. ಏ ಮದ್ವೆ ಗಂಡು, ಅವತ್ತೊಂದ್ ನೈಟು ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಓಕೆನಾ? ಏನ್ರಿ ಇದು? ವರದಕ್ಷಿಣೆಗೆ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡ್ತೀನಿ ಅಂತ ಹೇಳಿದ್ರು, ಈಗ ನೋಡಿದ್ರೆ ಹುಡುಗಿನೇ ಸೆಕೆಂಡ್ ಹ್ಯಾಂಡ್ ತರ ಇದ್ದಾಳೆ. ಬನ್ರಿ ಮೊದ್ಲು ಜಾಗ ಖಾಲಿ ಮಾಡೋಣ.
ಒಂದ್ ನಿಮಿಷ ಮಾಡ್ಲಿ ಫಾದರ್ ಬ್ರೀಫ್ ಕೇಸ್ ತಂಬ. ಏಯ್ ಎಲ್ಲಿದ್ಯಾ? ಶ್ರೀಪತಿ ಸರ್ ಏನಾಯ್ತು? ಯಾಕೆ ಕಿಡಿಸ್ತಾ ಇದ್ದೀರಾ? ಏನಯ್ಯ ನಿನ್ನ ಮಗಳನ್ನ ಪಕ್ಕದ ಮನವನ್ ಜೊತೆ ಆಟ ಆಡಕ್ ಬಿಟ್ಬಿಟ್ಟು ನನ್ ಮಗನ್ ತಲೆ ಕಟ್ಟಕ್ ನೋಡ್ತಾ ಇದ್ಯಾ? ನಾವೇನು ಮಾನ ಮರ್ಯಾದೆ ಇಲ್ದಿರೋ ಜನ ಅಂತ ತಿಳ್ಕೊಂಡ್ಯಾ? ಸರ್ ಇದೇನೇ ಹೇಳ್ಬೇಡಿ, ನಿಮ್ಮ ಹತ್ರ ಯಾರು ಸುಳ್ಳು ಹೇಳಿದ್ದಾರೆ. ಏನ್ರಿ ಸುಳ್ಳು? ಐ ಲವ್ ಯು ಅಂದೆ ಅಂತ ಇವನೇ ಹೇಳ್ದ. ನನ್ ಮಗನ್ ಜೊತೆ ಮದ್ವೆ, ಇವನ್ ಜೊತೆ ಫಸ್ಟ್ ನೈಟಾ? ರಾಯ್ರೆ ಟೆನ್ಷನ್ ಮಾಡ್ಕೋಬೇಡಿ. ಈ ನನ್ನ ಮಗ ದೊಡ್ಡ ಲೂಸು. ಇವ್ನು ಹೇಳಿದ್ದಲ್ಲ ಸುಳ್ಳು. ನಾ ಹೇಳದ್ನೆಲ್ಲ ಕೆಲಸದೊಳ್ ನಿಂತ್ಕೊಂಡಿರೋದು ಅಂತ, ಅದು ಇವ್ರೆ. ರಾಯ್ರೆ ನಾನು ಯಾವ ಕೆಲಸದೊಳನು ಇಟ್ಕೊಂಡಿಲ್ಲ. ನನ್ನ ಮಾತ್ ನಂಬಿ. ಏಯ್ ನೀನ್ ಕೆಲಸದವ್ಳು ಇಟ್ಕೊಳ್ಳೋದಾದ್ರೆ ಇಟ್ಕೋ ಹೋಗು, ನನಗೇನಾಗ್ಬೇಕು? ಯಾವ ಸಾಕ್ ಸುಂದರಯ್ಯ, ಕೆಲಸದೊಳ್ ಇಟ್ಕೊಂತ ನನ್ ಗಂಡನ್ ಹೇಳಕ್ ನೀನ್ ಯಾರಯ್ಯ? ಬೇಕಾದ್ರೆ ಇಟ್ಕೋ ಹೋಗಯ್ಯ ನೀನೇನೆ. ಏಯ್ ನಾನ್ ಇರ್ಬೇಕಾದ್ರೆ ಇವ್ರು ಯಾಕೆ ಬೇರೆಯವ್ರನ್ನ ಇಟ್ಕೋಬೇಕು? ಇವ್ರು ನಿಮ್ಮನ್ನ ಕಟ್ಕೊಂಡಿಲ್ವಾ? ಇಟ್ಕೊಂಡಿದಾರ? ಇಲ್ಲಿ ಯಾರು ಇಟ್ಕೊಂಡಿದ್ದಾರೆ, ಎಲ್ಲಿ ಇಟ್ಕೊಂಡಿದ್ದಾರೆ, ಹೇಗೆ ಇಟ್ಕೊಂಡಿದ್ದಾರೆ, ನಿನ್ಗೆ ಯಾಕೆ ಅದು? ಇಲ್ಲಿ ದಿವ್ಯಾ ಬಗ್ಗೆ ಎಲ್ಲ ತಪ್ಪು ತಿಳ್ಕೊಂಡಿದ್ದಾರೆ, ಅದನ್ನ ಫಸ್ಟ್ ಕ್ಲಿಯರ್ ಮಾಡು. ಸರ್ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ನೀವು ಲೂಸ್ ಅಂತ. ನೀವ್ ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಯಾರ್ ಸರ್ ಲೂಸು? ಇಷ್ಟು ಡೀಸೆಂಟ್ ಆಗಿ ಬಟ್ಟೆ ಹಾಕಿರೋನ್ ಲೂಸಾ? ಅಲ್ಲ ರೀ, ಇವ್ನು ಲೂಸ್ ಆಗಿದ್ರೆ ಮೈಯಲ್ಲಿ ಬಟ್ಟೆ ಇಲ್ಲದೆ ಹುಚ್ಚುಚ್ಚಾಗಿ ಬೀದಿ ಎಲ್ಲ ಓಡಾಡಿರೋನು. ಓಹೋ, ಇಲ್ಲಿ ನೋಡಿ, ಇವರು ಮೈ ಮೇಲೆ ಬಟ್ಟೆನೆ ಹಾಕಿಲ್ಲ, ಹಂಗಂತ ನಿಮ್ ಪ್ರಕಾರ ಇವ್ರು ಲೂಸ್ ಏನ್ರಿ? ಸ್ವಾಮಿ ನಾ ಸರಿಯಾಗಿದ್ದೀನಿ. ಹಾ, ಅರ್ಥ ಮಾಡ್ಕೊಳ್ಳಿ. ಇವ್ನ ಜೊತೆ ನೀವು ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆ ಮಾತಾಡಿ, ಇವ್ನು ಲೂಸ್ ಟೈಟಲ್ ನಿಮ್ಗೆ ಗೊತ್ತಾಗುತ್ತೆ. ನೋಡ್ರಿ, ನಾನೀಗ ಇವ್ರನ್ನ 3 ಪ್ರಶ್ನೆ ಕೇಳ್ತೀನಿ. ಇವ್ರು ಕೊಡೋ ಉತ್ತರದ ಮೇಲೆ ಇವ್ರು ಲೂಸೋ ಇಲ್ವೋ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಮೊದಲನೇ ಪ್ರಶ್ನೆ, ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರು? ಸೋನಿಯಾ ಗಾಂಧಿ. ಆಗ್ಬೇಕಾಗಿತ್ತು ಮನಮೋಹನ್ ಸಿಂಗ್ ಆದ್ರು. ವೀರಪ್ಪನ್ ಸತ್ನೋ ಇಲ್ವೋ? ಸತ್ತಾಯ್ತು. ಸತ್ತ ಅಂತ ಹೇಳ್ತಾ ಇದಾರೆ, ಅವನು ಅಲ್ಲ ಗೊತ್ತಿಲ್ಲ. ಸರಿ, ವಿಶ್ವ ಸುಂದರಿ ಯಾರು? ಬೆಳಿಗ್ಗೆ ಎದ್ದು ಕೂಡಲೇ ಹಲ್ಲುಜ್ಜದೆ, ಮುಖ ತೊಳಿದೆ, ಯಾವಳು ಸುಂದರವಾಗಿ ಕಾಣ್ತಾಳೋ ಅವಳೇ ವಿಶ್ವ ಸುಂದರಿ. ಇಷ್ಟು ಚೆನ್ನಾಗಿ ಮಾತಾಡೋರ್ಗೆ ಲೂಸು ಅಂತೀರೇನ್ರಿ? ಅಲ್ಲ ಇರ್ರಿ, ಇವಾಗ ಕೇಳ್ತೀನಿ. ಈ ಗುರು ಆ ದಿವ್ಯನ್ಗೆ ಐ ಲವ್ ಯು ಅಂತ ಹೇಳದ್ನಾ? ಹೌದು. ನನ್ನ ಮಗನ್ ಜೊತೆ ದಿವ್ಯನ್ ಮದುವೆ ಆದ್ರೆ ಇವನ್ ಜೊತೆ ಫಸ್ಟ್ ನೈಟಾ? ಹೌದು. ಬಹಳ ದಿವಸದಿಂದ ನಾವು ಹುಡುಕ್ತಿದ್ ಗಣ್ಣು ಸಿಕ್ಬಿಡ್ತು. ಗುರು ಗಣ್ಣು ಬಹಳ ಸ್ಟ್ರಾಂಗ್ ಆಗೇ ಇದೆ. ಬಾಂಡ್ಲಿ ನಿನ್ನ ತಲೆ ಬುಲ್ಡೆ. ನೀನು ಕೂತ್ಕೋ, ಒಟ್ಟಿಗೆ ಊಟ ಮಾಡೋಣಂತೆ. ನಾನು ನಿಮ್ಮ ಜೊತೆನ. ಓಕೆ ಓಕೆ. ನೋಡಿದ್ಯಾ ಮಮ್ಮಿ, ನೀನು ಮನೇಲಿಲ್ದಾಗ ಆ ಮಲಯಾಳಿ ಕುಚಿನ ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ನಿನ್ನ ಅಪ್ಪನೇನು ಈ ಪಿಸ್ತೂಲ್ ಕೆಳಗೆ ಹಾಕೋ, ಸುಟ್ಬಿಟ್ಟಿಯಾ? ನಾ ಬಂದಿರೋದೇ ಅದಕ್ಕೆ. ಇಷ್ಟು ದಿವಸ ಶೂಟಿಂಗ್ ಮಾಡ್ತಾ ಇದ್ದೆ, ಶೂಟಿಂಗ್ ಮಾಡ್ತೇನೆ. ಮಲಯಾಳಿ ಸ್ಟೈಲ್ ಅಲ್ಲಿ ನನ್ನ ಗಂಡನ ಬುಟ್ಟಿಗೆ ಹಾಕೊಳಕ್ ನೋಡ್ತಾ ಇದ್ಯಾ? ಈಗ ಹಿಂದಿ ಸ್ಟೈಲ್ ಶೂಟ್ ಮಾಡ್ತಾನೆ, ತೆಲುಗು ಸ್ಟೈಲ್ ಸತ್ತೋಗು. ಗೋಪಾಲ್, ನನಗ್ ಸುಡಬೇಡ, ನನಗೆ ನೀನಂದ್ರೆ ತುಂಬಾ ಇಷ್ಟ. ನಮ್ಮಮ್ಮ ಲೀಲಾವತಿ ತರ ಅದ್ಲು ಅಂತ ಈ ಶಕಿಲ ಜೊತೆ ಎಂಜಾಯ್ ಮಾಡ್ತಾ ಇದ್ಯಾ? ನಮ್ಮಮ್ಮನು ಒಂದು ಕಾಲದಲ್ಲಿ ಶಕಿಲ ತರನೇ ಇದ್ಲು. ನಿನ್ನ ಅಮ್ಮ, ಇವತ್ತು ದೀಪಾವಳಿನೇನಮ್ಮ? ಆ ರಾಕ್ಷಸ ಅವ್ರನ್ನ ಕೊಲೆ ಮಾಡಕ್ಕೆ ಹೊರಟಿದ್ದಾನೆ. ಯಾವ ಕಡೆ ಹೋದ್ರು? ನಾನ್ ನಿಮ್ಮನ್ನು ಬಿಡೋದಿಲ್ಲ. ಗುರು, ಗೋಪಾಲ್ ಅಂಕಲ್, ಆ ಲೂಸ್ ಡೈರೆಕ್ಟ್ರು ನಿನ್ ಪಿಸ್ತೂಲ್ ಎತ್ಕೊಂಡು ಓಡ್ತಿದ್ದಾನೆ. ಪಾರ್ಕ್ ಒಳಗ್ ಬಂದ್ಬಿಟ್ರೆ ಬಿಟ್ಬಿಡ್ತೀನ? ಇದು ಪಾರ್ಕ್ ಅಲ್ಲ, ನಿನ್ನ ಸಮಾಧಿ. ಯಾವ ಕಡೆ ಬಾಂಡ್ಲೆ, ಇವತ್ತು ನಿನ್ನ ಬುರುಡೆ ಚಿಂತೆ ಮಾಡ್ಲಿಲ್ಲ, ನಾನು ತಾಯಿಗೆ ತಕ್ಕ ಮಗನೇ ಅಲ್ಲ. ಎಲ್ಲಿದ್ಯಾ? ಗೋಪಾಲ, ಎಲ್ಲ ನಿಮ್ಮಪ್ಪ? ನಮ್ಮಪ್ಪನ ಬಾಡಿ ಇವತ್ತು ಡೆಡ್ ಬಾಡಿ. ಅವನ ಹತ್ರ ಹೋಗ್ಬೇಡ. ಬಂದ್ಬಿಡು ಹೊರಗಡೆ. ಡೈರೆಕ್ಟರ್ ಸರ್, ಶೂಟ್ ಮಾಡಬೇಡಿ. ಅವನೊಬ್ಬ ಈಗೋ ಇರೋ ಡೈರೆಕ್ಟ್ರು. ಹೀರೋ ಹೇಳಿದ್ದಕ್ಕೆಲ್ಲ ಆಪೋಸಿಟ್ ಆಗಿ ಮಾಡೋ ಅಂತನು. ನೀನ್ ಶೂಟ್ ಮಾಡೋನು, ಆಗ ಅವ್ನು ಶೂಟ್ ಮಾಡಲ್ಲ. ಕರೆಕ್ಟ್. ಡೈರೆಕ್ಟರ್ ಸರ್, ಶೂಟ್ ಮಾಡಿ, ಎಷ್ಟು ಸಾಧ್ಯ ಅಷ್ಟು ಶೂಟ್ ಮಾಡಿ. ಕೆಲವು ಸಾರಿ ಹೀರೋ ಹೇಳದ ಮಾತನ್ನು ಕೇಳಬೇಕಾಗತ್ತೆ. ಇಲ್ಲಿ
ಪೂಜಾ ಪೂಜಾ ಪ್ಲೀಸ್ 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 ನನ್ನ ಮಾತು ಕೇಳು ನೋಡು. ಅಷ್ಟೇ ಟೆನ್ಷನ್ ಆಗ್ತದೆ, ಅಂತದ್ದು ಏನಾಗೋಯ್ತು ಅಂತ ಇವಾಗ ನೋಡು. ಪ್ಲೀಸ್ ಪ್ಲೀಸ್ ಒಂದ್ಸತಿ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ? ಏನು ಒಂದ್ಸತಿ ಸಾಕಾಗಲ್ವಾ? ಎಲ್ಲಿ ಹೋಗ್ತಾ ಇದ್ಯಾ? ಬೇರೆ ಶೂಟಿಂಗ್ ಹೋಗ್ತಾ ಇದ್ಯಾ? ನನ್ ಶೂಟಿಂಗ್ ಮುಗಿಯೋವರೆಗೂ ಬೇರೆ ಶೂಟಿಂಗ್ ಹೋಗಲ್ಲ ಅಂತ ಅಗ್ರಿಮೆಂಟ್ ಸೈನ್ ಮಾಡಿದ್ಯಾ? ಕರೆಕ್ಟ್. ಇನ್ಮೇಲೆ ನಾನ್ ನಿನ್ ಸಿನಿಮಾದಲ್ಲಿ ಆಕ್ಟ್ ಮಾಡಲ್ಲ. ದಾರಿ ಬಿಡು. ನಿನ್ನ ಕ್ಯಾರೆಕ್ಟರ್ಗೆ ನಾನು ಯಾರನ್ನ ಹಾಕೊಂಡು ಶೂಟ್ ಮಾಡ್ಲಿ? ಯಾರನ್ನೂ ಹಾಕಕ್ಕಾಗಲ್ಲ. ಆ ಕೆಲ್ಸದವಳು ಇದ್ದಾಳಲ್ಲ, ಅವಳನ್ನ ಹಾಕೊಂಡು ಶೂಟ್ ಮಾಡಿ. ಅಯ್ಯೋ, ಅವಳು ನನಗೆ ಚಿಕ್ಕಮ್ಮ ಇದ್ದಾಗೆ. ಅವಳನ್ನ ಹಾಕೊಂಡು ಆಕ್ಟ್ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಪೂಜಾ ಏನಾಯ್ತು? ಯಾಕೆ ವಾಂತಿ ಮಾಡ್ತಿದೀಯಾ? ಇನ್ನೂ ಗೊತ್ತಾಗ್ಲಿಲ್ವಾ? ಗುರುಗೆ ಜೂನಿಯರ್ ಆಗಿ ಬಂದ್ಲು, ಈಗ ಜೂನಿಯರ್ ಗುರುನೇ ಕೊಡ್ತಾ ಇದ್ದೀನಿ. ಲೂಸ್ ತರ ಏನೇನೋ ಮಾತಾಡ್ಬೇಡ. ಬೇರೆ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅಲ್ವಾ ಪೂಜಾ? ಹೌದೌದು, ನಿನ್ನೆ ಏನೇನೋ ಜಾಸ್ತಿ ತಿನ್ಬಿಟ್ಟು ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ. ಅಷ್ಟೇ. ಆ ಪೂಜಾ ಒನ್ ಮಿನಿಟ್ ಎಲ್ಲ ಸರಿ ಹೋಗುತ್ತೆ, ಅಳ್ಬೇಡ. ಗುರು ಏನಿದು? ಅದೇನಂದ್ರೆ ಯಾವಾಗ್ಲೂ ನನ್ನ ಬನ್ನಿ ನೀವು ಹಾಕೊಳ್ಳೋ ಇವಳು ಬ್ರಾ ನಾನು ಅಲ್ಲಲ್ಲ, ಅದು ಏನೋ ಎಕ್ಸ್ಚೇಂಜ್ ಆಗ್ಬಿಟ್ಟು ಗೊತ್ತಿಲ್ಲದೆ ಜೇಬಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ, ಇಲ್ಲಿ ಏನ್ ನಡೀತಾ ಇದೆ ನಂಗೆ ಒಂದು ಅರ್ಥ ಆಗ್ತಿಲ್ಲ. ದಿವ್ಯಾ, ನಾನ್ ಹೇಳ್ತೀನಿ, ನಿನ್ನೆ ರಾತ್ರಿ ಇವನು ನಾನ್ ಪೂಜಾ, ದಿವ್ಯಾ ಪಕ್ಕದಲ್ಲಿದ್ದಾಳೆ. ಬಾಯ್ ಮುಚ್ಕೊಂಡು ಬಿದ್ದು. ದಿವ್ಯಾ, ಯೂಸ್ಲೆಸ್ ಫೆಲೋ. ನಾನು ಒಂದ್ ಹುಡುಗಿ, ಎಷ್ಟು ಅಂತ ಕಂಟ್ರೋಲ್ ಮಾಡಕ್ಕಾಗುತ್ತೆ? ಆಮೇಲೆ ಏನಾಯ್ತು? ದಿವ್ಯಾ ನೋಡು, ನಿನ್ನ ಗುಣಾಯಿಸ್ಬೇಡ. ತಪ್ಪು ನಂದಲ್ಲ. ಈ ಲೂಸ್ ಡೈರೆಕ್ಟ್ರು ನಿನ್ನೆ ಪಾರ್ಟಿ ಅನ್ಬಿಟ್ಟು ಅದೇನೋ ಕುಡಿಯೋದ್ರಲ್ಲಿ ಏನೋ ಹಾಕೊಟ್ಬಿಟ್ಟ. ಅದ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಬರೀ ನೀರಲ್ಲ, ವಯಾಗ್ರಾ ಮಿನರಲ್ ವಾಟರ್ ಜುಮ್ ಅಂತ ಕಿಕ್ಕಿ ಏರ್ಸುತ್ತೆ. ಚಪ್ಲಿ ತಗೊಂಡ್ ಹೊಡಿತೀನಿ, ಬಿಟ್ರೆ ನಿನ್ ಕಥನೆ ಬದಲಾಯಿಸ್ಬಿಡ್ತೀಯ. ಪೂಜಾ, ನಾನ್ ನಿನ್ನ ತುಂಬಾ ನಂಬಿದೀನಿ, ಆದ್ರೂ ನೀನ್ ಅಲ್ಲಿ ಇರೋದ್ ಬೇಡ. ನಮ್ ಮನೇಲಿ ನನ್ ಜೊತೆಲೇ ಇರು. ನಿನ್ ಜೊತೆನಾ? ನೀನ್ ನನ್ ಸಿಸ್ಟರ್ ತರ ಅಲ್ವಾ? ತವರಿಗೆ ಬಾ ತಂಗಿ. ಪೂಜಾ, ನಿನ್ಗೊಬ್ಬಳ ಅಕ್ಕ ಸಿಕ್ಬಿಟ್ಲು. ಹತ್ಬಿಡು ಒಳಗಿರೋದೆಲ್ಲ ಆಚೆ ಬಿಟ್ಬಿಡು. ಗ್ಲಿಸರಿನ್ ಇಲ್ದೆ ಹತ್ಬಿಡು. ಗುರು, ಅಕ್ಕ ತಂಗಿರಿಬ್ರು ನಿನ್ಗೆ. ಅಲ್ಲ, ಇಬ್ರು ಅಡ್ಜಸ್ಟ್ ಆಗ್ತಾರೆ ಅಂತಂದೆ. ಅಯ್ಯೋ ಅಲ್ಲ, ಇಬ್ರು ಹೊಂದ್ಕೊಂಡೋಗ್ತಾರೆ ಅಂದೆ ಅಷ್ಟೇಪ. ಪೂಜಾ, ನಮ್ಮನೇಲಿ ಇರ್ಬೇಕು ಅಂದ್ರೆ ಒಂದ್ ಕಂಡೀಷನ್. ಏನದು? ನೀನ್ ಹೊರಗಡೆ ಹೋಗುವಾಗ ಎಂಥ ಡ್ರೆಸ್ ಬೇಕಾದ್ರೂ ಹಾಕೋ, ಬಟ್ ನಮ್ಮನೇಲಿ ಇರ್ಬೇಕಾದ್ರೆ ಸೀರೆ ಉಟ್ಕೋಬೇಕು. ದಿವ್ಯಾ, ಇವಳ ಹತ್ರ ಫಸ್ಟ್ ಆಫ್ ಆಲ್ ಸೀರೆನೇ ಇಲ್ಲ. ಈ ಡ್ರೆಸ್ ಇವಳು ಗುರು, ಸೀರೆ ಇಲ್ಲ ಅಂದ್ರೆ ಏನೀಗ? ನಾವ್ ಒಳಗ್ ತಂದ್ಕೊಡೋಣ. ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿರೋದ್ ಸಿಕ್ತಲ್ವಾ? ಏನೋಪ್ಪ, ನಿನಗೆ ಇಷ್ಟ ಆಗ್ಬೇಕು. ಏನು ಪೂಜಾ, ಸೀರೆ ಉಡೋದು ಯಜಮಾನ್ರಿಗೆ ಇಷ್ಟ ಇಲ್ಲ ಅನ್ನೋ ಹಾಗಿದೆ. ಅವಳು ಈಗಿರೋ ಹಾಗೆ ಇರ್ಬೇಕಾ? ಅಲ್ಲ, ಕೆಲವ್ರಿಗೆ ಕೆಲವು ಡ್ರೆಸ್ ಮ್ಯಾಚ್ ಆಗುತ್ತೆ. ನೋಡು, ಇವಾಗ ನೀನ್ ಸೀರೆ ಉಡ್ತಿಯಲ್ಲ, ನೀನೇನ್ರ ಮಾ ಡ್ರೆಸ್ ಹಾಕಿದ್ರೆ ಆಸೆ ನೋಡು. ನಿತ್ಕೊಳ್ಳೆ. ದಿವ್ಯಾ, ಒಂದ್ ಕೆಲಸ ಮಾಡೋದು ಹೇಗೆ? ಇವಾಗ ನೀನ್ ಡ್ರೆಸ್ ಪರ್ಚೇಸ್ ಮಾಡಬಹುದು. ಅವ್ಳ ಡ್ರೆಸ್ ಎಲ್ಲ ನಿನಗೆ, ನಿನ್ ಡ್ರೆಸ್ ಎಲ್ಲ ಅವಳಿಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ? ಅದ್ರ ಬದಲು ನಮ್ಮನ್ನೇ ಎಕ್ಸ್ಚೇಂಜ್ ಮಾಡಿ. ಅದು ಒಳ್ಳೆ ಐಡಿಯಾನೇ. ಹಲೋ, ಎಕ್ಸ್ಕ್ಯೂಸ್ ಮೀ, ಕಾರ್ ತೆಗಿತೀರಾ? ಹಾಯ್ ಶ್ವೇತಾ, ಇದೇ ನೀವಿಲ್ಲಿ? ನಿಮ್ಮನ್ನೆಲ್ಲ ನೋಡ್ದಾಗಿದೆಯಲ್ಲ. ನಮ್ಮನ್ನ ಇಷ್ಟು ಬೇಗ ಮರ್ತ್ಬಿಟ್ರಾ? ನ್ಯೂ ಇಯರ್ ಪಾರ್ಟಿ, ಪೆಂಟಗನ್ ಹೋಟೆಲ್ ಇಬ್ರು ಸೇರಿ ಸೆಲೆಬ್ರೇಟ್ ಮಾಡಿದ್ವಲ್ಲ. ಹೌದೌದು. ಮೈ ಗಾಡ್, ನಂಗೆ ಈಗ ಜ್ಞಾಪಕ ಬಂತು. ಅವತ್ತು ಪ್ರೋಗ್ರಾಮ್ ಚೆನ್ನಾಗಿತ್ತಲ್ವಾ? ಆ ಪ್ರೋಗ್ರಾಮ್ ನಮ್ಮ ಲೈಫಲ್ಲೇ ಮರೆಯಕ್ಕಾಗಲ್ಲ ಅಲ್ಲ ದಿವ್ಯಾ? ಅದಿರ್ಲಿ, ಏನ್ ಕಾರ್ ಪ್ರಾಬ್ಲಮ್ ಆಗಿದ್ಯಾ? ಹೌದು, ಡ್ರೈವರ್ ರಿಪೇರಿ ಮಾಡ್ತಾ ಇದ್ದಾನೆ. ಇನ್ನು 1 hour ಆಗುತ್ತಂತೆ. ನಾನ್ ಬೇರೆ ಡಾನ್ಸ್ ರಿಹರ್ಸಲ್ಸ್ ಹೋಗ್ಬೇಕು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಾ? ಬನ್ನಿ, ನಾನ್ ಡ್ರಾಪ್ ಮಾಡ್ತೀನಿ. ನೋ ಥ್ಯಾಂಕ್ಸ್, ನಮ್ಮನೆ ತುಂಬಾ ದೂರ ಇದೆ. ಸ್ಯಾಟಲೈಟ್ ಟೌನ್ ಅಲ್ಲಿ ಇರೋದು. ನಿಮ್ಮನೆ ಸ್ಯಾಟಲೈಟ್ ಟೌನ್ ಆದ್ರೆ ಅದ್ರ ನೆಕ್ಸ್ಟ್ ಬರುತ್ತಲ್ಲ ಪ್ಲಾನೆಟ್ ಟೌನ್, ಅಲ್ಲೇ ನಮ್ಮನೆ ಇರೋದು. ತಲೆ ಕೆಡಿಸ್ಕೊಂಡಿ, ಬನ್ನಿ. ಕಾರ್ ನಾ ಪಕ್ಕ ಹೇಳಿ ನಿಮ್ ಡ್ರೈವರ್ಗೆ. ಪ್ಲೀಸ್ ಕಮ್. ಡ್ರೈವರ್, ಕಾರ್ ರಿಪೇರಿ ಮಾಡಿಸ್ಕೊಂಡ್ ಬಾ. ಓಕೆ?